ವೀಕ್ಷಕರೇ, ಆದಿಗೊಂದು ಅಂತ್ಯ ಇರುತ್ತೆ. ಅಂತೆಯೇ ಈ ಭೂಮಂಡಲಕ್ಕೂ ಒಂದು ಅಂತ್ಯ ಇರಲೇಬೇಕಲ್ಲವೇ? ಅದನ್ನೇ ಪ್ರಳಯ ವಿನಾಶ ಅಂತಾರೆ. ಕಾಯಿಲೆಗೆ ಔಷಧಿ ಕಂಡುಹಿಡಿದ ವಿಜ್ಞಾನಿಗಳು ಪ್ರಳಯದ ಬಗ್ಗೆಯೂ ಪ್ರಳಯದಿಂದ ಪಾರಾಗೋ ಬಗ್ಗೆಯೂ ಸಂಶೋಧನೆಯನ್ನ ಕೈಗೊಂಡಿದ್ದಾರೆ. ಇದೀಗ ವಿಜ್ಞಾನಿಗಳನ್ನ ಭೂಮಿಯ 1.36 ಸೆಕೆಂಡ್ ಮೆಸೇಜ್ ಬೆಚ್ಚಿ ಬೀಳಿಸಿದೆ. ಬೇಸಿಗೆಯಲ್ಲಿ ಭೂಮಿ ಸಾಮಾನ್ಯ ವೇಗಕ್ಕಿಂತ ಸ್ಪೀಡ್ ಆಗಿ ತಿರುಗುತ್ತಿರುವುದು, ಒಮ್ಮೊಮ್ಮೆ ನಿಧಾನಕ್ಕೆ ತಿರುಗುವುದು ವಿಜ್ಞಾನಿಗಳನ್ನೇ ಕಂಗೆಡಿಸಿದೆ. ಈ ಹಿಂದಿನ Y2K ಮಾದರಿಯ ಭಯದಲ್ಲಿ ವಿಜ್ಞಾನಿಗಳು ಸತ್ಯ ಹುಡುಕೋದಕ್ಕೆ ಮುಂದಾಗಿದ್ದಾರೆ. ಯುಎಸ್ ನೌಕಾ ವೀಕ್ಷಣಾಲಯದ ಮಾಹಿತಿ ಪ್ರಕಾರ ಜುಲೈ 10 ಇದುವರೆಗಿನ ವರ್ಷದ ಅತ್ಯಂತ ಕಡಿಮೆ ದಿನವಾಗಿದ್ದು, 24 ಗಂಟೆಗಳಿಗಿಂತ 1.36 ಮಿಲಿ ಸೆಕೆಂಡ್ಗಳಲ್ಲಿ ಹೆಚ್ಚು ಸಮಯ ತೆಗೆದುಕೊಂಡಿದೆ. ಜುಲೈ 22 ಮತ್ತು ಆಗಸ್ಟ್ 5ರಂದು ಹೆಚ್ಚು ಕಡಿಮೆ ದಿನಗಳಾಗಿವೆ ಅಂತ ಅಂದಾಜಿಸಲಾಗಿದೆ. ಭೂಮಿಯ ತಿರುಗುವಿಕೆಯು ಸಂಪೂರ್ಣವಾಗಿ ಸ್ಥಿರವಾಗಿಲ್ಲ. ಚಂದ್ರನ ಗುರುತ್ವಾಕರ್ಷಣೆ, ವಾತಾವರಣದ ಬದಲಾವಣೆಗಳು ಮತ್ತು ಭೂಗ್ರಹದ ಚಲನೆಯಂತಹ ಅಂಶಗಳು ದಿನದ ಸಮಯ ಸರಿದೂಗಿಸುವಲ್ಲಿ ವ್ಯತ್ಯಾಸಗಳು ಎದುರಾಗ್ತಿವೆ. 1.36 ಸೆಕೆಂಡ್ಗಳ ವ್ಯತ್ಯಾಸವೂ ಸಹ ಬಹುದೊಡ್ಡ ವಿನಾಶದ ಮುನ್ಸೂಚನೆ ನೀಡ್ತಾ ಇದೆ. 2035ರ ಆರಂಭದಲ್ಲೇ ಬಹುದೊಡ್ಡ ಆಪತ್ತು ಎದುರಾಗುವ ಮುನ್ಸೂಚನೆ ಇದೆ ಅನ್ನೋದು ವಿಜ್ಞಾನಿಗಳ ಲೆಕ್ಕಾಚಾರ. ಇದು ವಿಶ್ವ ವಿನಾಶದ ಮುನ್ಸೂಚನೆ ಎಂದೇ ಹೇಳಲಾಗ್ತಾ ಇದೆ. ನಿಜಕ್ಕೂ 2035ಕ್ಕೆ ಪ್ರಳಯ ಫಿಕ್ಸಾ? ಕಮೆಂಟ್ ಮಾಡಿ.